ವರ್ಷ ಪಾದಯಾತ್ರೆ ಬಂದೇ ಬರ್ತಾರೆ. ನೀವೆಷ್ಟು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ರು ಎವ್ರಿಬಡಿ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವತ್ತು ನಾನು ಇದ್ದೇ ತೇರು ನೋಡ್ತಾ ಇದ್ದೀರ, ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಶ್ರೀ ಕೊಟ್ಟೂರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬಂದೀನಿ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ಯಾವ ಥರ ಇದೆ, ಏನೇನಿದೆ ಪ್ರತಿಯೊಂದು ಇನ್ ಡೀಟೇಲ್ ಸೀರೀಸ್ ವೈಸ್ ಹಾಕ್ತೀನಿ, ಯಾಕಂದರೆ ಇದು ಇತಿಹಾಸ ತುಂಬಾ ಇದೆ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಬ್ಲಾಗಲ್ಲಿ. ಸೊ ಅದಕ್ಕಾದರೂ ನೀವು ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ನಮ್ಮ ಹಿಂದೂ ಧರ್ಮದ ಸನಾತನದ ಜಾತ್ರೆ ನಡೀತಾ ಇದೆ, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ತಲುಪಲಿ ಅಂತ ಹೇಳ್ತಾ, ಸೊ ಇವತ್ತಿಂದ ಏನು ಜಾತ್ರಾ ಮಹೋತ್ಸವ ಸೀರೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಎಲ್ಲ ಕೊಟ್ಟೂರೇಶ್ವರ ಜಾತ್ರೆಗೆ ಪಾದಯಾತ್ರೆಗೆ ಹೋಗ್ತಾ ಇರುವಂಥ ಭಕ್ತಾದಿಗಳು. ಸೊ ನೀವು ನೋಡ್ಬೋದು. ಸೊ ಇದು ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ. ಸೊ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ, ನೀವು ನೋಡ್ಬೋದು. ತುಂಬ ಜನ ಪಾದಯಾತ್ರಿಗಳು ಬಂದಿದ್ದಾರೆ. ಸೊ ಗೈಸ್ ನೋಡ್ಬೋದು. ಸೊ ಗುರು ಕೊಟ್ಟೂರೇಶ್ವರ ಎಂಟ್ರೆನ್ಸ್ ಆದ್ವಿ. ತುಂಬ ಜನ ವಯೋಮಿತಿಗಳಿಲ್ಲ, ಅಷ್ಟು ಜನ ನೀವು ನೋಡ್ಬೋದು. ಏಜ್ ಲಿಮಿಟ್ ಇಲ್ಲ, ಎಲ್ಲರೂ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ವಯಸ್ಸಾಗಿರೋರಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು, ಎಲ್ಲರೂ ಮಾಡ್ತಾ ಇದ್ದಾರೆ. ಈ ಥರ ನೋಡೋಕ್ಕೆ ಸಿಗೋದು ವರ್ಷಕ್ಕೆ ಒಂದ್ಸತಿ. ಇನ್ನೇನು ನಾವು ಇಷ್ಟೆಲ್ಲ ಇವಾಗ ದೇವಸ್ಥಾನದ ಹತ್ರ ಹೋಗ್ತೀವಿ. ಸೊ ಪ್ರತಿಯೊಂದು ಇತಿಹಾಸ ಏನೇನಿದೆ ಅದೆಲ್ಲ ತಿಳ್ಕೊಳ್ಳೋಣಂತೆ. ಕೀಪ್ ವೇಟಿಂಗ್ ಗೈಸ್. ಸೊ ಇದು ಬಂದುಬಿಟ್ಟು ಕಂಪ್ಲೀಟ್ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಅವ್ರದ್ದು ವಿಡಿಯೋ ಆಗಿರುತ್ತೆ. ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ಗೈಸ್ ಈ ಥರ ಟೆಂಟ್ಗಳಿರ್ತವೆ, ಟೆಂಟಲ್ಲಿ ಅವ್ರು ಉಳ್ಕೋಬೋದು ಅಥವಾ ಟಿಫನ್ನು ಅದೆಲ್ಲ ಪ್ರತಿಯೊಂದು ಕೊಡ್ತಾ ಇರ್ತಾರೆ. ನೋಡಿ ಸಾಗರ ಭಕ್ತಾದಿಗಳು ಅಷ್ಟು ಜನ ಬರ್ತಾ ಇದ್ದಾರೆ. ನೀವು ನೋಡ್ಬೋದು ಮಕ್ಕಳು ಸಹ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಕುಂಭಮೇಳಕ್ಕೆ ಹೋಗಲಿ ಯಾರ್ಯಾರು ಹೋಗೋದಕ್ಕಾಗಲಿಲ್ಲ. ಸೊ ಅದೇ ಥರ ಎಕ್ಸ್ಪೀರಿಯೆನ್ಸ್ ನೀವು ಇಲ್ಲಿ ಮಾಡ್ಬೋದು. ಅಷ್ಟು ಜನ ಪಾದಯಾತ್ರಿಗಳು ನೀವು ನೋಡ್ಬೋದು. ಬರಿಗಾಲಲ್ಲಿ ಇಂಥ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಯಾರಾದರೂ ಕೊಟ್ಟೂರೇಶ್ವರ ಜಾತ್ರೆ ಪಾದಯಾತ್ರೆ ಮಾಡಿರೋರಾಗಿದ್ದರೆ ಅಥವಾ ಮಾಡ್ತಾ ಇರೋರು, ಮುಂದೆ ಮಾಡಬೇಕು ಅಂತ ಇರೋರು, ಯಾರ್ಯಾರು ಮಾಡಿದ್ದೀರೋ ಅವರೆಲ್ಲ ಕಮೆಂಟ್ ಹಾಕಿ ಹೇಳಿ, ನನಗೆ ಖುಷಿ ಆಗುತ್ತೆ. ಸೊ ಅಲ್ಲಿ ಮುಂದೆ ಒಂದು ಟೆಂಟ್ ಕಾಣ್ತಾ ಇದೆಯಲ್ಲ ಗೈಸ್, ಆ ಟೆಂಟಲ್ಲಿ ಪ್ರಸಾದ ಬಂದವರಿಗೆ ಪಾದಯಾತ್ರಿಗಳಿಗೆ ನೀರು, ಊಟ ಪ್ರತಿಯೊಂದು ಇರುತ್ತೆ. ಅಲ್ಲಿ ನೀವು ನೋಡ್ಬೋದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಝೂಮ್ ಆಗ್ತೀವಿ ನೋಡಿ. ನೋಡಿ ಗೈಸ್, ಇಲ್ಲಿ ಊಟ ಅಂದರೆ ಟಿಫನ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೆಲ್ಲ ತಿಂತಾ ಇದ್ದಾರೆ, ನೀವು ನೋಡ್ಬೋದು. ಇಲ್ಲೂ ಕೂಡ ಕೊಡ್ತಾ ಇದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಮಹಿಳಾ ವಿಭಾಗ ಅಂತಿದೆ. ಸೊ ಇಲ್ಲೂ ಕೂಡ ಟಿಫನ್ನ ವಿತರಣೆ ಮಾಡ್ತಾ ಇದ್ದಾರೆ. ಸೊ ರೋಡಿಗೆಲ್ಲ ತಣ್ಣೀರು ಹಾಕಿದ್ದಾರೆ ಗೈಸ್, ನೀವು ನೋಡ್ಬೋದು. ರೋಡಿಗೆಲ್ಲ ತಣ್ಣೀರು ಹಾಕಿದ್ದಾರೆ. ಏನಕ್ಕೆ ಅಂದರೆ ಪಾದಯಾತ್ರೆಗಳಿಗೆ ಬಿಸಿಲು ಆಗಬಾರ್ದು ಅಂತ ತಣ್ಣೀರು ಹಾಕಿದ್ದಾರೆ ರೋಡ್ಗಳಿಗೆಲ್ಲ. ಸೊ ವಾಯ್ಸ್ ಏನಾದರೂ ಕಡಿಮೆ ಕೇಳಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ವಿಡಿಯೋದಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಕಾಣಿಸ್ಕೊಂಡು ಬರ್ಬೋದು. ಸೊ ಇಲ್ಲಿ ದೇವಸ್ಥಾನ ಇದೆ, ಇಲ್ಲೂ ಕೂಡ ಉಳ್ಕೊಳ್ಳೋರು ಉಳ್ಕೊಂಡಿದ್ದಾರೆ. ಸೊ ನೋಡ್ಬೋದು. ಔಷಧಿ, ಕಾಲಿಗೆ ಏನಾದರೂ ಫಸ್ಟ್ ಏಡ್, ಏನಾದರೂ ಕಾಲಿಗೆ ಗಾಯ ಆಗಿದೆ ಅದು ಫಸ್ಟ್ ಏಡ್ ಕೂಡ ಇದೆ. ಎಲ್ಲ ಫೆಸಿಲಿಟಿ ಕೂಡ ಮಾಡಿದರೆ A to Z. ನೀರು ಕೂಡ ಹಾಕಿದ್ದಾರೆ.
ಥರ ಜಾತ್ರೆ ಈ ಥರ ಎಲ್ಲ ನೋಡೋಕ್ಕೆ ವರ್ಷಕ್ಕೆ ಸಿಗೋದು ಅದು ಇದು ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ತುಣುಕು. ಈ ಥರ ಹಲವಾರುಗಳಿದ್ದಾವೆ ಜಾತ್ರೆಗಳು. ಸೊ ಅದ್ರದ್ದೆಲ್ಲ ಕವರೇಜ್ ಮಾಡ್ತೀನಿ ಗೈಸ್. ಇನ್ನೇನು ಬಂತು ಗೈಸ್, ದೇವಸ್ಥಾನ ಬಂತು. ಸೊ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಲ್ಲ, ಹೊಸದಾಗಿ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಾರಲ್ಲ ಕಮೆಂಟ್ ಹಾಕಿ ಎಲ್ರಿಗೂ ಶೇರ್ ಮಾಡಿ. ನಮ್ಮ ದಾವಣಗೆರೆಯವ್ರು ಕೂಡ ಯಾರಾದರೂ ಪಾದಯಾತ್ರೆ ಮಾಡಿದರೆ ಕಮೆಂಟ್ ಹಾಕಿ. ಸೊ ಇದು ಬ್ಲಾಗ್ ಬಂದ್ಬಿಟ್ಟು ಕಂಪ್ಲೀಟ್ ಪಾದಯಾತ್ರೆ ಮಾಡ್ತಾ ಇರೋರನ್ನ ತೋರಿಸೋದಾಗಿರುತ್ತೆ. ಸೊ ಅವರಿಗೆಲ್ಲ ಏನೇನು ವಸತಿ ಸಿಗುತ್ತೆ, ಆಮೇಲೆ ಪ್ರತಿಯೊಂದು ಹೋಗೋ ರೂಟಲ್ಲಿ ಏನೇನು ಸಿಗುತ್ತೆ ಅನ್ನೋದು ಬ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಬ್ಲಾಗ್ ಬಂದುಬಿಟ್ಟು ದೇವಸ್ಥಾನದ ಕುರಿತಾಗಿರುತ್ತೆ. ಸೊ ಇದು ಕಂಪ್ಲೀಟ್ ಪಾದಯಾತ್ರೆಗಳ ಒಂದು ಬ್ಲಾಗ್ ಆಗಿರುತ್ತೆ ಗೈಸ್. ಈ ಥರ ಪಾದಯಾತ್ರೆಗಳನ್ನು ನೋಡೋದೇ ಒಂಥರ ಪುಣ್ಯ. ಅದು ನಮಗೆ ಅಷ್ಟೊಂದು ಕಷ್ಟಪಟ್ಕೊಂಡು ಅಷ್ಟೊಂದು ದೇವರಿಗೋಸ್ಕರ ನಡ್ಕೊಂಡು ಬರೋದಿದೆಯಲ್ಲ, ತುಂಬ ಸುಲಭದ ಮಾತಲ್ಲ. ನೋಡ್ಬೋದು ಇದು KSN ಫ್ಲ್ಯಾಗ್. ಸೊ ಗೈಸ್ ಇಲ್ಲಿ ಹುಷಾರಾಗಿರ್ಬೇಕು. ಅವ್ರದ್ದು ಥಿಂಗ್ಸ್ ಏನಿದೆಲ್ಲ ಸರಾಗಿರ್ಬೋದು, ಪರ್ಸ್, ಮೊಬೈಲ್ ಪ್ರತಿಯೊಂದು ಟೇಕ್ ಕೇರ್ ಮಾಡಿ. ಕಳ್ಳರು ಇರ್ತಾರೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ನಾನು ಎಷ್ಟು ದೂರದಿಂದ ವಿಡಿಯೋ ಮಾಡ್ತಾ ಇದ್ದೀನಿ, ಕಡಿಮೆನೇ ಆಗ್ತಾ ಇಲ್ಲ. ಅಷ್ಟು ಜನ ಪಾದಯಾತ್ರಿಗಳು. ಇವತ್ತು ಬಂದ್ಬಿಟ್ಟು ಶುಕ್ರವಾರ, ನಾಳೆ ಇರೋದು ಶನಿವಾರ ಜಾತ್ರೆ. ಶುಕ್ರವಾರನೇ ಈ ಥರ ಇದೆ, ನಾಳೆ ಯಾವ ಥರ ಇರ್ಬೋದು ನೀವು ಗೆಸ್ ಮಾಡಿ. ಏನೋ ಸಿಕ್ಕೋಳ ಬನ್ನಿ. ಸೊ ಗೈಸ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ತೇರು. ಗೈಸ್ ಇವಾಗ ಪಾದಯಾತ್ರೆ ಮಾಡಿಕೊಂಡು ದಾವಣಗೆರೆಯಿಂದ ಬಂದಿದ್ದಾರೆ. ಸೊ ಭಕ್ತಾದಿಗಳು. ಸೊ ಅವ್ರಿಗೆ ಮಾತಾಡ್ಸೋಣ ಅವ್ರದ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ. ಸೊ ಹೆಂಗಿತ್ತು ಪಾದಯಾತ್ರೆ? ಜಾಲಿ. ಸೊ ಇವಾಗ ನಿಮಗೆ ಅದೇ ಯಾವಾಗ ನೀವು ಬಿಟ್ಟಿದ್ದು? ಯಾವತ್ತು? ಬುಧವಾರ. ಸೊ ಬುಧವಾರ 9 ಗಂಟೆ ಬಿಟ್ರಿ. ಸೊ ಇವಾಗ ರೀಚ್ ಆದ್ರಿ. ಮತ್ತೆ ನಾಳೆ ಫುಲ್ ಜಾತ್ರೆನಾ? ಏನಕ್ಕೆ ಏನು ಇಟ್ಕೊಂಡು ನೀವು ಪಾದಯಾತ್ರೆ ಮಾಡಿದ್ದು? ಏನು ಇನ್ನೊಂದ್ಸತಿ ಹೇಳಿ? ಮುಂದೆ ಬರ್ಬೇಕಂತಾರಾ? ಪಾದಯಾತ್ರೆ ಮಾಡಿದ್ರೆ ಜೀವನದಲ್ಲಿ ಮುಂದೆ ಬರ್ತಾರಂತೆ. ಸೊ ಗೈಸ್, ಸೊ ಹೀಗೆ ಒಳ್ಳೇದಾಗಲಿ, ಆಯಿತಾ? ಆಲ್ ದ ಬೆಸ್ಟ್. ವರ್ಷ ಪಾದಯಾತ್ರೆ ಬಂದೇ ಬರ್ತಾರೆ ಪ್ರತಿಯೊಬ್ಬರು. ನೀವೆಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? 2 ವರ್ಷದಿಂದ ಬರ್ತಾ ಇದ್ದೀವಿ. ದಾವಣಗೆರೆ ಬ್ರೋ ದೀಡ್ ನಮಸ್ಕಾರ ಹಾಕೊಂಡು ಬಂದಿದ್ರಲ್ಲ, ಅವರೆಲ್ಲಿದ್ದಾರೆ? ಹೌದಾ? ಅದೆಲ್ಲ ಅಜ್ಜರದ ಮಹಿಮೆ ಮೇಡಮ್, ಅದು ಅಜ್ಜರ ಮಹಿಮೆ.
ಅವ್ರದಷ್ಟು ಎಲ್ಲದಕ್ಕೆ ಅವ್ರಷ್ಟು ಹಾ, ಮೇಡಮ್. ಅಲ್ಲಿಂದ ಇಲ್ಲಿ ಬರೋಷ್ಟು ಶಕ್ತಿ ಇರುತ್ತೆ ಅಲ್ವಾ? ಮಧ್ಯ ಕರ್ನಾಟಕದಲ್ಲಿ ತೇರ್ ಅಂದ್ರೆ ಕೊಟ್ಟೋರ್ತೀನಿ. ಕೊಟ್ಟು ಅದೇ ನಂಬರ್ 1. ನಮ್ಮಿಂದ ಇನ್ನೊಬ್ರು ಯೂಸ್ ಆಗುತ್ತೆ ನಾವು ವರ್ಷ ಬಂದು ಒಂದ್ ಸರ್ತಿಗೊಮ್ಮೆ ಬ್ಲಡ್ ಕೊಟ್ಟು ನೀವು ಯಾವಾಗ ಇದು ಮಾಡಿದ್ರಿ, ಸ್ಟಾರ್ಟ್ ಮಾಡಿದ್ರಿ? ಗೌರ್ಮೆಂಟ್ ಸ್ಕೂಲ್ ಏನ್ ಸರ್? ಇಲ್ಲಿ ಕೊಟ್ಟು ಅಲ್ಲ ಯಾವತ್ತು ಬಂದ್ರೆ 19ನೇ ತಾರೀಕಿಗೆ ಬರ್ತೀವಿ. 3 ವರ್ಷ ಕೊಟ್ಟು ಎಲ್ಲ ಮುಗಿಸಿದೀವಿ. ನಾಳೆ ಬ್ಲಡ್ ಡೊನೇಟ್ ಮಾಡಿ ನಮ್ಮಿಂದ ಬ್ಲಡ್ ಡೊನೇಟ್ ಮಾಡಿ ಹೋಗ್ತೀರಾ? ಹಾಂ ಹಾಂ ವೆಂಕಟೇಶ್ವರ ಮಹಾರಾಜ್ ಕಿ ಜೈ. ವೆಂಕಟೇಶ್ವರ ಮಹಾರಾಜ್ ಕಿ ಜೈ. ವೆಂಕಟೇಶ್ವರ ಮಹಾರಾಜ್ ಕಿ ಜೈ. ಮಹಾರಾಜ್